ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ತುಮಕೂರಿನ ನಿಟ್ಟೂರು ರೈಲ್ವೆ ನಿಲ್ದಾಣದ ಯಾರ್ಡ್ನ LC 58ರ ಬದಲಿಗೆ ರಸ್ತೆ ಮೇಲ್ಸೇತುವೆ ಕಾಮಗಾರಿಗೆ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ ನೆರವೇರಿಸಿದರು. ತುಮಕೂರಿನ ನಿಟ್ಟೂರು ನಿಲ್ದಾಣದ ಯಾರ್ಡ್ನ LC 58ರ ಬದಲಿಗೆ ರಸ್ತೆ ಮೇಲ್ಸೇತುವೆ ಕಾಮಗಾರಿಗೆ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು, ರೈಲ್ವೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಮೊಬೈಲ್ ಸ್ವಲ್ಪ ಏನು ತಗೊಳ್ಳಿ. ಕೇಂದ್ರ ಮಟ್ಟದಲ್ಲಿ ಗುರುತಿಸುವಲ್ಲಿ ಯಶಸ್ವಿಯಾಗಿರುವಂತಹ ನಿಮ್ಮೆಲ್ಲರ ಹೆಮ್ಮೆಯ ನಾಯಕರಾದಂತಹ ಸನ್ಮಾನ್ಯ ಶ್ರೀ ವಿ ಸೋಮಣ್ಣ ಸರ್ ಅವರಿಗೆ ತುಂಬ ಹೃದಯದ ಬಟವಾಡಿ ಗೇಟ್ನಲ್ಲಿ ಇವತ್ತು LC 39 ಸುಮಾರು 27 ಕೋಟಿ ರೂಪಾಯಿನಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದೀವಿ. ಇದರಿಂದ ಬದ್ದಿಹಳ್ಳಿ ಮತ್ತು NH 73ಇಂದ NH 48ಗೆ ನೇರ ಸಂಪರ್ಕ ಕಲ್ಪಿಸಲಾಗ್ತಾಯಿದೆ. ಇದಾದಮೇಲೆ ಇನ್ನೊಂದು ಬಟವಾಡಿನೇ ಯಾವುದದು ಬಟವಾಡಿ ನೆಕ್ಸ್ಟು ಬದ್ದಿಹಳ್ಳಿ, ಅದು 43 ಕೋಟಿ ರೂಪಾಯಿ 37 ಲಕ್ಷ ಆಗ್ತಾಯಿದೆ. ಅದಲ್ದಿರ ಇವತ್ತು ಮೈದಾಳಕ್ಕೆ ನಾವು ಅದೊಂದು 51 ಕೋಟಿನೋ ಏನೋ ಆಗ್ತಾಯಿದೆ. ಇವೆಲ್ಲಕ್ಕಿಂತ ಮಿಗಿಲಾಗಿ ರೈಲ್ವೆ ಇಲಾಖೆ ಸುಮಾರು 650 ಕೋಟಿ ರೂಪಾಯಿಗಳ 22 ಸೇತುವೆ ಮತ್ತು ಕೆಳ ಸೇತುವೆಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಮೊನ್ನೆ ತಾವು ಬಂದಿದ್ರಿ, 2 ಮಾಡಿದ್ದೀವಿ. 3 ಈಗಾಗಲೇ ನಡೀತಾ ಒಂದು ಹಂತಕ್ಕೆ ಬಂದಿದೆ. ಮತ್ತು ಇವತ್ತು ಇನ್ನೊಂದು 3 ಆಗ್ತಾಯಿದೆ. ಒಟ್ಟು 23ರಲ್ಲಿ ಇಲ್ಲಿವರೆಗೂ ಒಂದು 3, 2, 5, 7 ಇದೊಂದು 3, 10 ಒಟ್ಟು ಕೆಲಸವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಇವತ್ತಿನ 3 ಕೆಲಸಗಳಿಂದ ಸುಮಾರು 100 ಕೋಟಿಗೂ ಮೇಲ್ಪಟ್ಟು ಹಣ ಆಗ್ತದೆ. 100ಕ್ಕೆ 100 ಇದೆಲ್ಲವೂ ಕೂಡ ಭಾರತ ಸರ್ಕಾರದ್ದು. ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಿಗಳಾಗಿ 3ನೇ ಬಾರಿಗೆ ಬಂದ ಮೇಲೆ ರೈಲ್ವೆ ಇಲಾಖೆಗೆ ಒಂದು ಹೊಸ ಕಾಯಕಲ್ಪವನ್ನು ಕೊಡೋದ್ರ ಮುಖೇನ ಕರ್ನಾಟಕದಲ್ಲಿದ್ದಂಥ ಸುಮಾರು 33,000 ಕೋಟಿ ರೂಪಾಯಿಗಳ ಯೋಜನೆಗಳನ್ನು ಕೂಡ ನಾವು ಕೈಗೆತ್ತಿಕೊಂಡಿದ್ದೇವೆ. ಇದಾದ ಮೇಲೆ 12ನೇ ತಾರೀಕು ನಾನು ಬೆಂಗಳೂರು ಕುಕ್ಕೆಗೆ ಒಂದು ಹೊಸ ರೈಲನ್ನು ಬಿಡ್ತಾಯಿದ್ದೀವಿ. ದಿನಕ್ಕೆ 4 ಬಾರಿ ಹೋಗಿ ಬರ್ತಕ್ಕಂಥದ್ದಕ್ಕೆ 12ನೇ ತಾರೀಕು 4 ಗಂಟೆಗೆ ಬಿಡುಗಡೆ ಮಾಡ್ತಾಯಿದ್ದೀನಿ. 11ನೇ ತಾರೀಕು ನಾಳಿದ್ದು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರ ಹಾವೇರಿಯಿಂದ ವಂದೇ ಭಾರತ್ ಟ್ರೈನನ್ನು ಬೆಂಗಳೂರಿಗೆ ನಾವು ಚಾಲನೆಯನ್ನು ಕೊಡ್ತಾಯಿದ್ದೀವಿ. ಅದಾದಮೇಲೆ ಮುಂದಿನ 15 ದಿವಸದಲ್ಲಿ ನಾವೇನು ಗದಗ, ವಾಡಿ, ಅಲ್ಲಿಂದ ಕುಷ್ಟಗಿ ಮತ್ತು ಯಲಬುರ್ಗಿ ಸುಮಾರು 100ಕ್ಕೂ ಮೇಲ್ಪಟ್ಟು ಕಿಲೋಮೀಟರ್ ದೂರ ಈಗಾಗಲೇ ಮುಗಿಸಿ ಅದನ್ನು ಕೂಡ ಲೋಕಾರ್ಪಣೆ ಮಾಡ್ತಾಯಿದ್ದೀವಿ. ಅನೇಕ ರೈಲ್ವೆ ಯೋಜನೆಗಳನ್ನು ಈಗಾಗಲೇ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಚಿಕ್ಕಮಗಳೂರಿನ ಬೇಲೂರು ಈಗಾಗಲೇ ಟೆಸ್ಟ್ ನಡೀತಾ ಇದೆ. ಹೀಗಾಗಿ ನನಗನ್ನಿಸ್ತದೆ ಕರ್ನಾಟಕಕ್ಕೆ ಒಂದು ರೈಲ್ವೆಯ ಹೊಸ ಯುಗ ಪ್ರಾರಂಭವಾಗಿದೆ. ತುಮಕೂರು ಲೋಕಸಭಾ ವ್ಯಾಪ್ತಿಯಲ್ಲಿ ಒಂದೇ ಒಂದು ರೈಲ್ವೆ ಗೇಟ್ ಇಲ್ದಾಗೆ ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡಿ ಈ ಭಾಗದ ಬಹುತೇಕ ಜನರ ನೋವನ್ನು ಅರ್ಥ ಮಾಡಿಕೊಂಡು ಅದನ್ನು ಮಾಡ್ತಾಯಿದ್ದೀವಿ. ಇವತ್ತು 3ನೇ ಇವತ್ತು ಇಲ್ಲಿ ಪ್ರಾರಂಭ ಮಾಡ್ತಾಯಿದ್ದೀವಿ. ನಾಳೆ ನಿಟ್ಟೂರಿನಲ್ಲಿ ಮಾಡ್ತಾಯಿದ್ದೀನಿ. ಅದೇ ತುಮಕೂರಿನ ತಿಪ್ಟೂರಿನ ಶಾರದಾನಗರದ್ದು ಅದು ಸುಮಾರು ವರ್ಷದ ನೆನೆಗುದಿಗೆ ಬಿದ್ದಂಥ ಅದನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಮುಂದಿನ ವಾರ ಹೊನ್ನವಳ್ಳಿಯಿಂದ ಮತ್ತೆ ಶುರು ಮಾಡ್ತಾಯಿದ್ದೀನಿ. ಒಂದು ಯಾವ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ನಾನು ಬಂದು ನಿಂತಾಗ ನನಗೆ ಕೊಟ್ಟಂಥ ಮತದ ಒಂದು ಆಶೀರ್ವಾದವನ್ನು ಸ್ವೀಕಾರ ಮಾಡಿ ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ನಾವೇನೋ ಒಳ್ಳೆಯ ಕೆಲಸಗಳು ಮಾಡಿದಕ್ಕೆಲ್ಲವನ್ನು ಕೂಡ ಅವರು ಸಹಮತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ನಾವು ಪ್ರಾಯೋಗಿಕ ಕೆಲಸ ಶುರು ಮಾಡಿದ್ದೀವಿ. ಇದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿದ್ದು, ಈ ವೇಳೆ ಸಿದ್ಧಲಿಂಗ ಸ್ವಾಮೀಜಿಗಳು ಪರಮೇಶ್ವರ್ ಅವರ ಬಳಿ ಸಿಎಂ ಸಿದ್ದರಾಮಯ್ಯ ಅವರ ಆರೋಗ್ಯ ವಿಚಾರಿಸಿದ್ದಾರೆ.
ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿ ಸಿದ್ಧಲಿಂಗ ಶ್ರೀಗಳ ಆಶೀರ್ವಾದ ಪಡೆದರು. ನಂತರ ಪರಮೇಶ್ವರ್ ಬಳಿ ಶ್ರೀಗಳು ಸಿಎಂ ಆರೋಗ್ಯ ವಿಚಾರಿಸಿದರು. ಅದಕ್ಕೆ ಉತ್ತರಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಕಾಲಿಗೆ ಲೆಗಮೆಂಟ್ ಹಾಕಿದ್ದಾರೆ, ಪೂರ್ಣ ಗುಣಮುಖರಾಗಲು 3-4 ತಿಂಗಳು ಬೇಕಾಗುತ್ತದೆ ಎಂದರು. ಈ ವೇಳೆ ಶ್ರೀಗಳು ಸಿಎಂ 100 ಕೆಜಿ ತೂಕ ಇದ್ದಾರಾ ಎಂದು ಸಿದ್ಧಲಿಂಗ ಸ್ವಾಮೀಜಿಗಳು ಕೇಳಿದಾಗ ನಗುತ್ತಲೇ ತಲೆ ಹಾಡಿಸಿದರು ಪರಮೇಶ್ವರ್. ಬುದ್ಧಿ ಲಿಗಮೆಂಟ್ ಟೇರ್ ಆಗ್ಬಿಟ್ಟಿದೆ. ಅದೊಂದು 3-4 ತಿಂಗಳು ಟೈಮ್ ತಗೊಳುತ್ತೆ ಸೆಟ್ ಆಗುತ್ತೆ. ನಿಧಾನ ನಡೀತಾರೆ. ಅದು ನೇರವಾಗಿ ಹೆಂಗೆ ಝೋನಲ್ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅಂತ ಒಂದು 15 ಕಡೆ ಮಾಡಿ ಕ್ಯಾಮ್ರಾ ಬುದ್ಧಿ 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 ನಾ ಈ ಕಡೆ ಬುದ್ಧಿ ಬುದ್ಧಿ. ಏಪ್ರಿಲ್ 11ರಂದು ಸೇವಾ ದೀಕ್ಷೆ ಮತ್ತು ಸಾಧಕರಿಗೆ ಸನ್ಮಾನ ಹಾಗೂ ಸದಸ್ಯತ್ವ ಅಭಿಯಾನ ಸಮಾರಂಭ ತುಮಕೂರಿನ ಬಾವಿಕಟ್ಟೆ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದ ಪರಮೇಶ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ 11ರಂದು ತುಮಕೂರು ನಗರದ ಶಿರಾ ರಸ್ತೆಯಲ್ಲಿರುವ ಬಾವಿಕಟ್ಟೆ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ನೆರವೇರಲಿದೆ. ಕೇಂದ್ರ ಸಚಿವ ವಿ ಸೋಮಣ್ಣನವರ ಘನ ಉಪಸ್ಥಿತಿ ಕಾರ್ಯಕ್ರಮಕ್ಕೆ ಇರಲಿದ್ದು, ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಗೌರವಾಧ್ಯಕ್ಷರಾಗಿ, ಕೆರೆಕೋಡಿ ರಂಗಾಪುರದ ಪರಮ ಪೂಜ್ಯ ಶ್ರೀ ಗುರು ಪರದೇಶಿ ಕೇಂದ್ರ ಶ್ರೀಗಳು ಸೇರಿದಂತೆ ಹಲವು ಸ್ವಾಮೀಜಿಗಳು, ಈಶ್ವರ್ ಖಂಡ್ರೆ ಹಾಗೂ ಮಹಾಸಭಾ ರಾಜ್ಯಾಧ್ಯಕ್ಷರಾದ ಶಂಕರ್ ಬಿದಿರಿ ಅವರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸಾಗರನಹಳ್ಳಿ ನಟರಾಜು ಅವರು ಸೇರಿದಂತೆ ಗಣ್ಯರು ಮಹನೀಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಸಮಾಜದ ಸಂಸದರು, ಶಾಸಕರು, ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕೃತರು ಹಾಗೂ ಸಮಾಜದ ಗಣ್ಯರನ್ನ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು. ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ, ನಾವು ಇದೇ ತಿಂಗಳು 11ನೇ ತಾರೀಕು ಶುಕ್ರವಾರ ಬೆಳಗ್ಗೆ 10:30 ಗಂಟೆಗೆ ನಮ್ಮ ಬಾವಿಕಟ್ಟೆ ಕಲ್ಯಾಣ ಮಂಟಪದಲ್ಲಿ ಸೇವಾ ದೀಕ್ಷೆ, ಸಾಧಕರಿಗೆ ಸನ್ಮಾನ ಮತ್ತು ಸದಸ್ಯತ್ವ ಅಭಿಯಾನವನ್ನು ಚಾಲನೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಸಿದ್ಧಗಂಗಾ ಮಠಾಧ್ಯಕ್ಷರಾದಂತಹ ಶ್ರೀಮದ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು, ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾದ ತುಮಕೂರು ಜಿಲ್ಲಾ ಘಟಕದ ಗೌರವಾಧ್ಯಕ್ಷರು, ಕೆರೆಗೋಡು ರಂಗಾಪುರದ ಪ್ರದೇಶ ಕೇಂದ್ರ ಮಹಾಸ್ವಾಮೀಜಿಯವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಈಗಿನ ಕರ್ನಾಟಕ ಸರ್ಕಾರದ ಸಚಿವರು ಆದಂತಹ ಈಶ್ವರ್ ಖಂಡ್ರೆಯವರು ಆಗಮಿಸಲಿದ್ದಾರೆ. ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ ಶಂಕರ್ ಬಿದ್ರಿಯವರು ಆಗಮಿಸ್ತಾ ಇದ್ದಾರೆ. ನಮ್ಮ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಾಗರನಹಳ್ಳಿ ನಟರಾಜ್ರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದಲ್ಲದೆ ನಮ್ಮ ತುಮಕೂರು ಘಟಕದ ಅಂದರೆ ಎಲ್ಲ ತಾಲೂಕಿನ ಗೌರವಾಧ್ಯಕ್ಷರುಗಳು, ಪರಮ ಪೂಜ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಲ್ಲದೆ ನಮ್ಮ ತುಮಕೂರಿನ ಲೋಕಸಭಾ ಸದಸ್ಯರು, ಕೇಂದ್ರ ಸಚಿವರಾದಂತಹ ಸೋಮಣ್ಣನವರು, ತುಮಕೂರಿನ ಶಾಸಕರಾದಂತಹ ಜ್ಯೋತಿ ಗಣೇಶ್ರವರು, ತಿಪ್ಟೂರಿನ ಶಾಸಕರಾದಂತಹ ಷಡಾಕ್ಷರಿರವರು, ಮಾಜಿ ಲೋಕಸಭಾ ಸದಸ್ಯರಾದಂತಹ GS ಬಸವರಾಜರವರು, ಮಾಜಿ ಸಚಿವರಾದಂತಹ ಮಾಧುಸ್ವಾಮಿಯವರು, ಸೊಗಡು ಶಿವಣ್ಣನವರು, ಮಾಜಿ ಶಾಸಕರಾದಂತಹ ಕಿರಣ್ ಕುಮಾರ್ ಅವರು, ನಂಜಾಮರಿಯವರು ಮತ್ತು ಇನ್ನೂ ಎಲ್ಲ ನಮ್ಮ ಸಮಾಜದ
ಎಲ್ಲ ರಾಜಕಾರಣಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ತುಮಕೂರಿನಲ್ಲಿ ನಮ್ಮ ಸಮಾಜದಲ್ಲಿ ಸಾಧನೆ ಮಾಡಿರ್ತಕ್ಕಂಥವರು ಮತ್ತು ನಮ್ಮ ಸಮಾಜವನ್ನು ಬೆಳೆಸೋದಕ್ಕೆ ಮತ್ತು ತುಮಕೂರಿನಲ್ಲಿ ಬಹಳಷ್ಟು ಅಂಗಸಂಸ್ಥೆಗಳು ನಮ್ಮ ವೀರಶೈವ ಸಮಾಜದ ಅಂಗಸಂಸ್ಥೆಗಳು, ವೀರಶೈವ ಸಮಾಜದ ಅಧ್ಯಕ್ಷರಾದಂತಹ ಚಂದ್ರಮೌಳಿಯವರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ತುಮಕೂರಿನ ಸಮಾಜದ ಎಲ್ಲ ಮುಖಂಡರುಗಳು, ಸಮಾಜದ ಎಲ್ಲ ಅಂಗಸಂಸ್ಥೆಗಳು, ಎಲ್ಲ ಬ್ಯಾಂಕ್ಗಳು ಮತ್ತು ಬೇರೆ ಯಾವ ಅಂಗಸಂಸ್ಥೆಗಳಿದ್ದಾವೆ ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಅವರಿಗೆ ನಾವು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಇಟ್ಕೊಂಡಿದ್ದೀವಿ. ಅದರ ಜೊತೆಗೆ ನಮ್ಮ ಸಮಾಜದಿಂದ ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಶಸ್ತಿಯನ್ನು ಪಡೆದಂತಹ ಗಣ್ಯರಿಗೆ ಒಂದು ಸನ್ಮಾನ ಸಮಾರಂಭವನ್ನು ಈ ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ದೀವಿ. ಇದರ ಜೊತೆಗೆ ನಮ್ಮ ವೀರಶೈವ ಮಹಾಸಭಾ ತುಮಕೂರು ಘಟಕದಿಂದ ಸದಸ್ಯತ್ವ ಅಭಿಯಾನವನ್ನು ಮಾಡೋದಕ್ಕೆ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಈಗಾಗಲೇ ಪ್ರತಿ ತಿಂಗಳೂ ನಾವು ಸದಸ್ಯತ್ವ ಅಭಿಯಾನವನ್ನು ಮಾಡಿ ಅದನ್ನೆಲ್ಲ ನಡೀತಾ ಇದ್ದೀವಿ. ಆದರೆ ಅಧಿಕೃತವಾಗಿ ಒಂದು ರಾಜ್ಯ ನಮ್ಮ ಎಲ್ಲ ಪದಾಧಿಕಾರಿಗಳ ಆಗಮನದಿಂದ ಆ ಒಂದು ಸದಸ್ಯತ್ವ ಅಭಿಯಾನವನ್ನು ಪ್ರಾರಂಭ ಮಾಡ್ತಾಯಿದ್ವಿ. ಆ ಸದಸ್ಯತ್ವ ಅಭಿಯಾನವನ್ನು ಪ್ರಾರಂಭಿಸೋದಕ್ಕೆ ಸಚ್ಚಿದಾನಂದ್ ಅವರು ಮತ್ತು ರೇಣುಕಾ ಪ್ರಸನ್ನ, ಸಚ್ಚಿದಾನಂದ್ ಅವರು ರಾಷ್ಟ್ರೀಯ ಉಪಾಧ್ಯಕ್ಷರು, ರೇಣುಕಾ ಪ್ರಸನ್ನ ಅವರು ನಮ್ಮದು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಅವರ ಜೊತೆಗೆ ಮಲ್ಲಿಕಾರ್ಜುನ್ ರಾಜ್ಯ ಕಾರ್ಯದರ್ಶಿಗಳು ಅವರೂ ಆಗಮಿಸ್ತಾ ಇದ್ದಾರೆ. ಅವರು ಈ ಒಂದು ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನು ಕೊಡೋರಿದ್ದಾರೆ. ತುಮಕೂರು ರೈಲ್ವೆ ನಿಲ್ದಾಣಕ್ಕೆ ಶಿವಕುಮಾರ ಶ್ರೀಗಳ ಹೆಸರಿಡಲು ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿದ್ದು, ಸಿಎಂ ಸಿದ್ದರಾಮಯ್ಯ ಅವರು ಅಧಿಕೃತವಾಗಿ ಪ್ರಸ್ತಾವನೆ ಕಳಿಸಲಿದ್ದಾರೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಿದ್ಧಗಂಗಾ ಮಠದಲ್ಲಿ ತಿಳಿಸಿದ್ದಾರೆ. ಸಿದ್ಧಗಂಗಾ ಮಠದಲ್ಲಿ ಶಿವಕುಮಾರ ಶ್ರೀಗಳ ಜಯಂತ್ಯೋತ್ಸವಕ್ಕೆ ಭಾಗಿಯಾಗಲು ಆಗಿರದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಂದು ಮಠಕ್ಕೆ ಭೇಟಿ ಕೊಟ್ಟು ಶ್ರೀಗಳ ಆಶೀರ್ವಾದ ಪಡೆದು ಮಾತನಾಡಿದರು. ತುಮಕೂರು ರೈಲ್ವೆ ನಿಲ್ದಾಣಕ್ಕೆ ಶಿವಕುಮಾರ ಸ್ವಾಮೀಜಿಗಳ ಹೆಸರಿಡಲು ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಬಂದಿದ್ದು, ನಾನು ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಮಾತನಾಡಿದ್ದೇನೆ. ಅವರು ಕೂಡ ರೈಲ್ವೆ ನಿಲ್ದಾಣಕ್ಕೆ ಶ್ರೀಗಳ ಹೆಸರಿಡಲು ಒಪ್ಪಿದ್ದು, ಅಧಿಕೃತವಾಗಿ ಪ್ರಸ್ತಾವನೆಯನ್ನ ಸಿಎಂ ಕಳಿಸಲಿದ್ದಾರೆ ಎಂದು ತಿಳಿಸಿದರು. ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರ ಜಯಂತಿಯ ಆಚರಣೆಯ ಸಂದರ್ಭದಲ್ಲಿ ನಾನು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಇವತ್ತು ಸ್ವಾಮೀಜಿಯವರಿಗೆ ನನ್ನ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂಥೇಳಿ ಬಂದಿದ್ದೇನೆ. ಅದೇ ಪ್ರಕಾರ ನಮ್ಮ ಕಿರಿಯ ಸ್ವಾಮೀಜಿಗಳಾದಂಥ ಶ್ರೀ 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 ಸಿದ್ಧಲಿಂಗ ಸ್ವಾಮೀಜಿಯವರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸಿದ್ದೇನೆ. ನಮಗೆ, ನಮ್ಮ ಕುಟುಂಬಕ್ಕೆ ಮತ್ತು ಮಠಕ್ಕೆ ಇರ್ತಕ್ಕಂಥ ಅವಿನಾಭಾವ ಸಂಬಂಧ ನಮ್ಮ ತಂದೆಯವರಿಗೂ, ವಿಶೇಷವಾಗಿ ನಮ್ಮ ತಂದೆಯವರಿಗೂ ಕೂಡ ಮತ್ತು ಹಿರಿಯ ಸ್ವಾಮೀಜಿಯವರಿಗೆ ಇದ್ದಂಥ ಸಂಬಂಧ ಅದು ಯಾವತ್ತೂ ಕೂಡ ನಡ್ಕೊಂಡು ಹೋಗುತ್ತೆ. ನಾವು ಕೂಡ, ನಾನಾಗಲಿ ನಮ್ಮ ಸಹೋದರ ಡಾಕ್ಟರ್ ಶಿವಪ್ರಸಾದ್ ಅವರಾಗಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ನಾನು ಕೂಡ ಇವತ್ತಾಗಲಿ ಮುಂದೆ ಕೂಡ ಈ ಸಂಬಂಧವನ್ನು ಹಾಗೆ ನಡೆಸ್ಕೊಂಡು ಹೋಗ್ತೇವೆ. ಅದಕ್ಕಾಗಿ ಇವತ್ತು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿದ್ದೇನೆ. ಇದೇ ಸಂದರ್ಭದಲ್ಲಿ ತುಮಕೂರಿಗೆ ರೈಲ್ವೆ ಸ್ಟೇಷನ್ ಏನಿದೆ, ಆ ರೈಲ್ವೆ ಸ್ಟೇಷನ್ಗೆ ಸ್ವಾಮೀಜಿಯವರ ಹೆಸರಿಡಬೇಕು ಅಂತೇಳಿ ಒಂದು ಪ್ರಸ್ತಾವನೆ ಸರ್ಕಾರಕ್ಕೆ ಬಂದಿತ್ತು. ಆ ಪ್ರಸ್ತಾವನೆಯನ್ನು ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ಅದನ್ನು ಅವರ ಒಪ್ಪಿಗೆಯನ್ನು ಪಡೆದು ಈಗ ಆದೇಶವನ್ನು ಹೊರಡಿಸ್ತಾರೆ. ಮುಂದಿನ ದಿನದಲ್ಲಿ ತುಮಕೂರು ರೈಲ್ವೆ ಸ್ಟೇಷನ್ನು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳ ಹೆಸರಿನಲ್ಲಿ ಇರುತ್ತೆ. ಅದು ಶಾಶ್ವತವಾಗಿ ಅದು ತುಮಕೂರಿನಲ್ಲಿ ಇರ್ತದೆ ಅಂಥೇಳಿ ಅದು ಒಂದು ನಾವು ಅವರಿಗೆ ಕೊಡ್ತಕ್ಕಂಥ ಗೌರವ. ಮಾನ್ಯ ಸೋಮಣ್ಣನವರು ರೈಲ್ವೆ ಖಾತೆ ರಾಜ್ಯ ಸಚಿವರು, ಅವರು ಕೂಡ ಒತ್ತಾಯ ಮಾಡಿದ್ದಾರೆ. ಅವರು ಕೂಡ ಕೇಂದ್ರದಲ್ಲಿ ಅವರ ಇಲಾಖೆಯ ವತಿಯಿಂದ ಅದನ್ನು ಮಂಜೂರು ಮಾಡಿಸಿ ಆ ಹೆಸರನ್ನು ಶಾಶ್ವತವಾಗಿ ಇಡಬೇಕು ಅಂತ ಮಾಡಿದ್ದಾರೆ. ಇಲ್ಲ, ಲೇಟ್ ಏನಿಲ್ಲ. ಅದೆಲ್ಲ ಸರ್ಕಾರದಲ್ಲಿ ಒಂದು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರು
ಒಂದು ಹೆಸರಿಡಬೇಕಾದ್ರೆ ಯಾವುದಾದ್ರೂ ಒಂದು ರಸ್ತೆಗಾಗಲಿ ಒಂದು ಸರ್ಕಲಿಗಾಗಲಿ ಅಥವಾ ಒಂದು ಕಟ್ಟಡಕ್ಕಾಗಲಿ ಹೆಸರಿಡಬೇಕಾದ್ರೆ ಕೆಲವು ಪ್ರಸ್ತಾವನೆಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಪರಿಶೀಲನೆ ಮಾಡಿ ಸಾಧಕ ಬಾಧಕಗಳನ್ನು ನೋಡಿ ಸರ್ಕಾರ ಅನುಮತಿಯನ್ನು ಕೊಡುತ್ತೆ. ಹಾಗಾಗಿ ಆ ಪ್ರೊಸೀಜರ್ ಆಗಬೇಕಲ್ಲ, ಅದಕ್ಕಾಗಿ ಸ್ವಲ್ಪ ತಡ ಆಗಿರ್ಬೋದು. ನಮ್ಮ ತೋಟಕ್ಕೆ ಹೊಲಕ್ಕೆ ಹೋಗಲು ದಾರಿ ಬಿಡದೆ ನಿವೃತ್ತ ಪಿಡಿಒ ಅಧಿಕಾರಿ ವಾಗೇಶ್ ತಂತಿ ಬೇಲಿ ಹಾಕಿ ನಮಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಗೆರೆ ಹೋಬಳಿಯ ಸಾಸಲ ಗ್ರಾಮದಲ್ಲಿ ದಲಿತರು ಆರೋಪಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಗೆರೆ ಹೋಬಳಿ ಸಾಸಲು ಗ್ರಾಮದಲ್ಲಿ 196 ಮತ್ತು 186ರ ಸರ್ವೆ ನಂಬರ್ನಲ್ಲಿ 1 ಎಕರೆ 1 ಕುಂಟೆ ದಲಿತರ ಖರಾಬು ಜಾಗ ಇದ್ದು ಈ ಜಾಗವನ್ನ ಲಪಟಾಯಿಸುವ ಉದ್ದೇಶದಿಂದ ನಮಗೆ ದಾರಿಯನ್ನ ಮುಚ್ಚಿದ್ದಾರೆ. ನಾವು ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದರೂ ಶಾಸಕರು ಸಹ ಹೇಳಿದರೂ ದಾರಿ ಬಿಡದೆ ನಿವೃತ್ತ ಪಿಡಿಒ ಅಧಿಕಾರಿ ದರ್ಪ ತೋರುತ್ತಿದ್ದಾರೆ. ಯಾವ ಅಧಿಕಾರಿಗಳು ಹೇಳಿದರೂ ಜಗದ ನಿವೃತ್ತ ಪಿಡಿಒ ವಾಗೇಶ್ ಕಾನೂನು ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ. ಅಧಿಕಾರದ ದರ್ಪ ಮತ್ತು ಹಣದ ದರ್ಪದಿಂದ ದಲಿತರಿಗೆ ದಾರಿ ಬಿಡದೆ ಇರುವುದು ಯಾವ ನ್ಯಾಯ? ನಮಗೆ ಕಾನೂನು ರೀತಿಯಲ್ಲಿ ದಾರಿ ಬಿಡಿಸಿಕೊಡಿ ಎಂದು ದಲಿತರು ಮಾಧ್ಯಮಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಎಷ್ಟು ವರ್ಷದಿಂದ ಇಲ್ಲಿ ಓಡಾಡ್ತಿದ್ದೀರಾ ನೀವು? ತಿರ್ಗಾಡಿ ಅವತ್ತಿಂದ ತಿರ್ಗಾಡ್ದು ಇವತ್ತ ಕಟ್ಟಿಗೆ ಕೂತಾರೆ, ನಾವೆಲ್ಲಿ ತಿರ್ಗಾಡೋದಿಲ್ಲ. ಜಾಗ ಬಿಡಲ್ಲ ಅಂತಾರ? ಬಿಡಲ್ಲ ಅಂತದ್ದು ಆಂದಲ್ಲ ಓದಿಲ್ಲ, ಹಂಗೆ ಸುಮ್ನೆ ಎಪ್ಪಾಗಿದೆ. ಈಗ ಆಯ್ತು, ಈಗ ಇದು ತಹಶೀಲ್ದಾರ್ ಏನಾರ ಮನವಿ ಮಾಡಿದ್ರಾ ನೀವು? ತಹಶೀಲ್ದಾರಿಗೆ ಕೊಟ್ಟಿದ್ದೀರಾ? ಎಲ್ಲರಿಗೂ ಹೇಳಿದಿರಾ? ಇವಾಗ ಸರ್ವೇರ್ ಬಂದಿದ್ರಾ? ಚಂದ್ರ ಅಂತ ಯಾವ ಊರು ನಿಮ್ಮದು? ಸಾಸ್ಲು. ಸಾಸ್ಲಿದೆ. ಸಾಸ್ಲಲ್ಲಿ ಯಾವ ಕೆಟಗರಿ ಬರ್ತೀರಾ? ನಾವು SC ಕೆಟಗರಿ. ಎಸ್ ಸಿ ಕೆಟಗರಿ ಬರ್ತೀರಾ. ಇಲ್ಲಿ ಜಮೀನು ಎಷ್ಟು ವರ್ಷದಿಂದ ಇಲ್ಲಿ ಜಮೀನು ಮಾಡ್ಕೊಂಡಿದ್ರಿ ನೀವು? ಆ ಕಡೆಯಿಂದ ಆಚೆ? ಆ ಕಡೆಯಿಂದ ಆಚೆ ಸುಮಾರು 106 ವರ್ಷದಿಂದ ಮಾಡಿದ್ವಿ. ನಿಮ್ಮ ತಾತರ ಕಾಲದಿಂದಲೂ ಮುತ್ತಾರ ಕಾಲದಿಂದ ಇದೆ? ಸುಮಾರು 500-600 ವರ್ಷ ಆಗೈತೆ ಅದು ಜಮೀನು ಮಾಡಿ. ಹಾಂ. ಈಗ ನೀವು ಇಲ್ಲೇ ಇದೇ ರೋಡ್ ನಿಮ್ಗೆ ಓಡಾಡಕ್ಕೆ? ನಾವು ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಇದೇ ರೋಡಾಗ ಓಡಾಡಿರೋದು. ಈಗ ಇವ್ರು ಏನು ಹೇಳ್ತಿದ್ದಾರೆ? ಇವರು ಈಗ ನಾವು ಜಮೀನು ತಗೊಂಡಿದ್ದೀವಿ, ಈಗ ನಮ್ಮದು ಬಸ್ತಾಗೈತೆ, ಇಲ್ಲಿ ದಾರಿ ಇಲ್ಲ, ನಾವು ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಅವ್ರ ಹೆಸರು? ಏನು ಅವ್ರ ಹೆಸರು? ಅವ್ರ ಹೆಸರು ವಾಗೀಶ್ ಕುಮಾರ್ ಅಂತೇಳಿ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರ ಜಮೀನು ತಗೊಂಡಿದ್ದ? ಇದು ಪರ್ಚೇಸ್ ಮಾಡಿರೋದು ಈ ಜಮೀನು ತಗೊಂಡಿರ್ತಾರೆ. ಹಂಗೆ ನಮಗೆ ನಕಾಶೆಯಲ್ಲಿ ಯಾವುದೋ ದಾರಿ ಇಲ್ಲ ಅಂತ ಹೇಳ್ತಿದಾರ ಅಥವಾ ಏನು ಹೇಳ್ತಿದ್ದಾರೆ? ನಕಾಶೆಯಲ್ಲಿ ಯಾವುದೋ ದಾರಿ ಇಲ್ಲ, ನಾವು ಬಿಡಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂತ ಹೇಳ್ತಾ ಇದ್ದಾರೆ. ನೀವು ರಿಕ್ವೆಸ್ಟ್ ಮಾಡಿ ಕೇಳಿದ್ರಿ ಅವ್ರನ್ನ? ರಿಕ್ವೆಸ್ಟ್ ತುಂಬಾ ಸಲ ರಿಕ್ವೆಸ್ಟ್ ಮಾಡಿದ್ವಿ ಸರ್, ಆದ್ರೂ ಒಪ್ತಾ ಇಲ್ಲ. ಆದ್ರೂ ಅವರು ಇಲ್ಲ, ಎಲ್ಲೋ ಒಂದ್ ಕಡೆ ಬಿಡ್ತೀವಿ ಅಷ್ಟು ಹೇಳ್ತಾರೆ, ಬಿಟ್ರೆ ಇನ್ನೇನು ಹೇಳ್ತಾ ಇಲ್ಲ. ಬೇರೆ ಇನ್ನೇನು ಮಾತಾಡ್ತಾ ಇಲ್ಲ ಅವರು? ಇಲ್ಲ ಏನು ಮಾತಾಡ್ತಲ್ಲ. ಒಟ್ಟೆ ಜಾಗ ಬಿಡಲ್ಲ ಅಂತಾರೆ. ಜಾಗ ಇಲ್ಲಿ ಸೆಂಟ್ರಲ್ ಬಿಡಲ್ಲ ನಾನು. ಇಲ್ಲಿ ಮತ್ತೆ ಎಲ್ಲಿ ಬಿಡ್ತಾರಂತೆ? ಎಲ್ಲ ಒಂದ್ ಕಡೆ ಬಿಡ್ತೀನಿ. ಬಿಟ್ಟಿಲ್ಲ, ಬರೀ ಹೇಳ್ತಾನೆ, ಬಿಟ್ಟಿಲ್ಲ. ಓಕೆ. ಎಷ್ಟು ವರ್ಷದಿಂದ ನೀವು ನಿಮ್ಮ ಜಮೀನಿಗೆ ಹೋಗೋಕ್ಕಾಗಿಲ್ಲ ಯಜಮಾನ್ರೆ? ಈಗ 1 ವರ್ಷದಿಂದ ಈಗ ಇದು ಮಾಡಿದ್ದಾರೆ. ಅಲ್ಲೆಲ್ಲ ಮನೆಯೆಲ್ಲ ಕಟ್ಕೊಂಡಿದ್ದಾರಂತೆ ಜಮೀನಲ್ಲಿ? ಹೌದು, ಮನೆ ಕಟ್ಕೊಂಡು ಅಲ್ಲೂ ಹೋಗಿ ಬಿಡ್ತಾ ಇಲ್ಲ. ಮುಳ್ತಂತಿ ಹಾಕ್ಯವ್ರೆ? ಅಲ್ಲ, ಮುಳ್ತಂತಿ ಹಾಕ್ಯವ್ರೆ ಇಲ್ಲಿ. ಈಗ ಹಾಕ್ಬೇಡಿ ಅಂತ ನೀವು ರಿಕ್ವೆಸ್ಟ್ ಮಾಡಿ ನಿಲ್ಸಿದ್ದೀರಾ? ಸರ್ವೇರ್ ಬಂದಿದ್ರಾ ಗೌಡ್ರೆ? ಸರ್ವೇರ್ RI ಸೆಕ್ರೆಟರಿ VA ಇಬ್ರು ಬಂದಿದ್ರು. ಬಂದು ಅವರು ನೋಡಿ ಇಲ್ಲಿ ದಾರಿ ಇಲ್ಲ ಇದರಲ್ಲಿ ಸರ್ವೆ ನಮಗೆ ಅಂತ ಹೇಳ್ಬಿಟ್ಟು ಅವರು ಹೋದ್ರು. ರಿಪೋರ್ಟ್ ಕೇಳಿದ್ವು. ರಿಪೋರ್ಟ್ ಕೇಳಿದ್ರೆ ಬರೀ ತಾಲೂಕು ಕರೆಸಿ ಕೊಡ್ತಾರೆ ಅಂತ ಇದರಲ್ಲಿ ಖರಾಬ್ ಐತೆ, ಖರಾಬಲ್ಲಿ ಬಿಡಿಸ್ಕೊಡ್ರಿ ಅಂದ್ರೆ ಇಲ್ಲ ಹಂಗಲ್ಲ ಅಂತ ಹೇಳಿ ಹೋದ್ರು. ಸ್ಪಂದಿಸಿಲ್ಲ ಒಟ್ನಾಗ ಅವರು? ಕುಮಾರಿ ಸರ್. ಅಲ್ಲಿ ನಿಮ್ಮ ಮನೆ ಅಲ್ಲೇ ಜಮೀನಿನ ಆ ಕಡೆ ಇರೋದು ನಿಮ್ಮ ಮನೆ? ಜಮೀನೊಳಗೆ ಐತೆ ಸರ್. ಬೋರ್ ಇದೆ, ತೋಟ ಕಟ್ಟಿದ್ದು ಅಡಿಕೆ ಸೋಸೆ ಎಲ್ಲ ಒಣಗೋಗಿದೆ ಸರ್. ಗ್ರಾಮ ಪಂಚಾಯತಿಯಿಂದ ಮನೆ ಕಟ್ಟಿದೀವಿ. ಮನೆಯಲ್ಲಿ ವಾಸ ಇರೋಕ್ಕೆ ಸಂಜೆಗೆ ಹೋಗೋಕ್ಕೂ ಆಗ್ತಾ ಇಲ್ಲ, ವಾಪಸ್ ಬರೋಕ್ಕೂ ಆಗ್ತಾ ಸರ್. ಎಲ್ಲ ಟ್ರಂಚ್ ಗುಂಡಿ ಹೊಡೆದಾರೆ, ಅದರಿಂದ ಇಳಿದು ಹೋಗೋಕ್ಕೂ ಆಗ್ತಾ ಇಲ್ಲ ಸರ್. ಹಾಕಿದ್ದಾರೆ, ಸಂಜೆಲ್ಲೂ ಹೋಗಕ್ ಆಗಲ್ಲ ಸರ್, ಬರೋಕ್ಕೂ ಆಗಲ್ಲ ಸರ್. ಬರ್ಬೇಕು ಅಂದ್ರೆ ಬಿದ್ರಿಗೆ ಯಾರು ನೋಡೋರಿಲ್ಲ, ಅಲ್ಲಿ ಬಳಸ್ಕೊಂಡ್ ಬರ್ಬೇಕು, ದೂರ ಆಗುತ್ತೆ, ಅದರಿಂದ ಬಂದಿಲ್ಲ ಸರ್. CC ಕ್ಯಾಮ್ರಾ ಇಕ್ಕಿದ್ದಾರೆ ಸರ್, ಅದರಿಂದ ನಾವು ಯಾರು ಹೋಗಿ ಬರೋಕ್ಕೂ ಅವಕಾಶ ಆಗ್ತಾ ಇಲ್ಲ ಸರ್. ನಮ್ಮ ಮನೇಲಿ ನಾವು ವಯಸ್ಸಾದರು ಸಾಲದಕ್ಕೆ. ಈಗ ನಾನು ನಮ್ಮ ಗಂಡ ಇಬ್ರು ಯಜಮಾನ ಇರೋದು. ಕತ್ಲಲ್ಲಿ ಹೋಗಿ ಅವ್ರು ಹೋಗಿ ಬಿದ್ರೆ ಎತ್ತಾರಿಲ್ಲ, ನಾನು ಹೋಗಿ ಬಿದ್ರೆ ಎತ್ತಾರಿಲ್ಲ ಸರ್. ಯಾರು ಓಡಾಡೋರೇ ಇಲ್ಲ, ನಾವು ಬಿದ್ರೆ ಎತ್ತಾರ ಯಾರು ಇರ್ತಾರೆ ಸರ್. ಹಂಗಾಗಿ ನಮಗೆ ಪೂರ ನೋವಾಗೈತೆ ಸರ್. ನಮ್ಗೆ ದಾರಿ ಬೇಕೇ ಬೇಕು ಸರ್, ಕಡ್ಡಾಯ ಸರ್. ನಮಗೆ ಬೇಕು ಅಂತ ನಾವು ಮನವಿ ಮಾಡ್ತೀವಿ. ಇಲ್ಲಿ ಈ ದಾರಿಯಲ್ಲಿ ಎಷ್ಟು ವರ್ಷದಿಂದ ಓಡಾಡ್ತಾ ಇದ್ದೀರಾ ನೀವು? ನಾವು ಅಲ್ಲೇ ನಮ್ಮ ಅಜ್ಜ ನಾವು ನಮ್ಮ ಮದುವೆ ಆದ್ಗಳಿಗೂ ಓಡಾಡ್ತೀವಿ, ನಮ್ಮ ಅಜ್ಜರ ಕಾಲದಿಂದಲೂ ಓಡಾಡ್ತಿದ್ದಾರಂತೆ ಸರ್. ಇದೇ ರಸ್ತೆ ನಿಮ್ಗೆ ಇರೋದು? ರಸ್ತೆ ಸರ್. ನಮ್ಮ ಮಕ್ಕಳು ನೋಡಿದ್ರು, ಆದ್ರೂ ಇದೇ ದಾರಿನೇ ಸರ್, ಬೇರೆ ದಾರಿ ನಮ್ಗೆ ಎಲ್ಲೂ ಹೋಗಿಲ್ಲ ಸರ್. ಈ ದಾರಿ ಬಿಟ್ಟರು ಬೇರೆ ಕಡೆ ಎಲ್ಲೂ ಹೋಗಿಲ್ಲ. ಇದೇ ದಾರಿ ಕಡ್ಡಾಯ. ಒಟ್ಟಿಗೆ ದಾರಿ ಬಿಟ್ಕೊಡ್ಬೇಕು ಅಂತ ಕೇಳ್ತೀರಾ? ನಮಗೆ ದಾರಿ ಬೇಕೇ ಬೇಕು ಸರ್. ಈ ದಾರಿ ಬಿಟ್ಟರೆ ನಮ್ಗೆ ಮತ್ತೆ ವ್ಯವಸ್ಥೆನೇ ಇಲ್ಲ ಸರ್. ನಾವೆಲ್ಲೂ ಏನಕ್ಕೂ ಅಲ್ಲಿಗೆ ಹೋಗ್ಬೇಕು ಅಂದ್ರೂ ನಮ್ಗೆ ವ್ಯವಸ್ಥೆ ಇಲ್ಲ ಸರ್.
ಅಂದ್ರೆ ಇವ್ರು ಬಿಡ್ಲಿಲ್ಲ ಅಂದ್ರೆ ಪಕ್ಕದವರು ಬಿಡಲ್ಲ. ಅವರು ಬಿಡಲ್ಲ ಸರ್. ಹಾಂ ಅವ್ರ ತಗೊಳ್ಳಿ ಅಂತಾರಾ? ಬಿಡ್ತಾರೆ ಸರ್. ಮುಂದ್ಗಡೆನೆ ಬಿಡಲ್ಲ ಅಂದ್ರೆ ಹಿಂದ್ಗಡೆಯಿಂದ ಯಾರು ಬಿಡ್ತಾರೆ? ಅದು ಸಮಸ್ಯೆ ಬಂದಿರೋದು. ಅದರಿಂದ ಈ ದಾರಿ ನಮಗೆ ಕಡ್ಡಾಯಗೂ ಬೇಕಾಗಬೇಕು. ನಮ್ಮ ಹೆಸರು ಲಲಿತಮ್ಮ ಅಂತ. ಈಗ ಇಲ್ಲಿ ಜಮೀನ್ ತಗೊಂಡ್ರಲ್ಲ, ಇವ್ರ ಹೆಸರೇನಂದ್ರಿ? ವಾಗೀಶಣ್ಣ. ವಾಗೀಶಣ್ಣರು ಅಂತ. ಏನು ಮಾಡ್ತಿದ್ರಿ ಇವರು? ಇವರು PDO ಆಗಿದ್ರು ಸರ್. PDO ಆಗಿ ರಿಟೈರ್ಡ್ ಆಗ್ಯವ್ರೆ. ಅವರು ಭಾರಿ ಜೋರಿಂದ ಮಾಡ್ತಾರೆ, ದಾರಿ ಬಿಡಲ್ಲ ಅಂತಾರೆ. ನಾಗರು ಮಾಡಕ್ ಬರ್ಬೇಕು, ಇದು ಕಪ್ಲಿ ಬರ್ಬೇಕು, ಮನೆ ಮೇಸಕ್ ಬರ್ಬೇಕು, ದನ ಕರ ಎಲ್ಲ ಹೊಡ್ಕೊಂಡ್ ಬರ್ಬೇಕು, ಪ್ರತಿಯೊಂದಕ್ಕೂ ಬರ್ಬೇಕು. ಅವರು 10 ಜನಕ್ಕೆಲ್ಲ ತೊಂದರೆ ಮಾಡ್ತಾರೆ. ಒಟ್ನಾಗ ಅವರು ಅಧಿಕಾರಿಗಳಾಗಿ ದೌರ್ಜನ್ಯ ಮಾಡ್ತಾರೆ ಅಂತೀರಾ? ರಿಟೈರ್ಡ್ ಆಗಿದೆ ಅಂತ ಹೇಳ್ಬಿಟ್ಟು. ಅವರೊಬ್ರು ನಮ್ಮನ್ನೆಲ್ಲ ಎದುರಿಸ್ತಾ ಇದಾರೆ. ಅವರೊಬ್ರು ಸೇರಿ ನಿಮ್ಮನ್ನ ಎದುರಿಸ್ತಾವ್ರೆ. ನನಗೆ ಬೀಗ ಹಾಕಿದೆ ಸರ್. ನಾನು ಬಂದೆ ಹೊಲ್ತಕ್ಕೆ ಹೋಗೋಣ ಅಂತ ಹೇಳಿ ಬೀಗ ಹಾಕಿದ್ದು ಸರ್. ಅವರು CC ಕ್ಯಾಮ್ರಾ ಹಾಕಿದ್ರೆ ನಾನು ಬೀಗ ಹಾಕಿದ್ದು ನೋಡಿ ನನ್ನ ಮನೆ ಕಡೆಗೆ ಹೋದೆ. ನಾನು ಬರಲಿಲ್ಲ ಹೊಲ್ತಕ್ಕೆ ಸರ್. ಸರಿ ಅಮ್ಮ, ಸರಿ ನಾವು ಯಾರು ಬಂದ್ರು ಬಿಡಲ್ಲ ಅಂತಾರೆ. ಬಿಡಲ್ಲ ಅಂತದ ಸರ್. ಯಾರಿಗೂ ಜಗ್ತಾ ಇಲ್ಲ ಸರ್. ಅವರು ಖರಾಬ್ ಐತೆ ಸರ್. ಖರಾಬ್ ಎಲ್ಲ ಬಿಟ್ಕೊಡ್ರಿ ಅಂತ ನಾವು ಕೇಳ್ತಾ ಇದೀವಿ. ಮನೆ ಕಟ್ಕೊಂಡಾರ ಅವರು. ನಿಮ್ಮ ಮೇಲೆ ಬೈಯೋದು ಹೊಡೆಯೋದಿನ ಆ ಥರ ಏನು ಮಾಡ್ತಾರ? ಮಾತಾಡೋದಿಲ್ಲ ಸರ್. ಅವರು ಹುಡುಗ ಮಗ ವಿಡಿಯೋ ಮಾಡ್ತಾನೆ ನಮ್ಮನ್ನೆಲ್ಲ ಬೈಯೋದ್ನೆಲ್ಲವ. ನಮ್ಗೆ ಭಾರಿ ಇದ್ ಮಾಡ್ತದ ಸರ್. ಅವ್ನು ತೊಂದರೆ ಕೊಡ್ತಾನೆ. ವಿಡಿಯೋ ಮಾಡ್ಕೊಂಡು ಅದು ಅಂತ ಹೇಳ್ಬಿಟ್ಟು ಎದುರಿಸ್ತಾರೆ ಸರ್. ಸರಿ ಸರಿ. ಮಡಕ್ಷರ ತಾಲೂಕು ನೀಲಕಂಠಪುರದಲ್ಲಿ ಶ್ರೀ ಸೀತಾರಾಮ ಕಲ್ಯಾಣೋತ್ಸವ ಮತ್ತು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮಡಕಶಿರಾ ತಾಲೂಕು ನೀಲಕಂಠಪುರದಲ್ಲಿ ಶ್ರೀ ಸೀತಾರಾಮ ಕಲ್ಯಾಣೋತ್ಸವ ಮತ್ತು ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ವಧುವರರಿಗೆ ಸ್ಫಟಿಕಾಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿ ಅವರು ಮಾಂಗಲ್ಯ ಮತ್ತು ಬಟ್ಟೆ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಆಂಧ್ರಪ್ರದೇಶ ಮಾಜಿ ಕೃಷಿ ಸಚಿವ ಎನ್ ರಘುವೀರ್ ರೆಡ್ಡಿ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. చూడండి సార్. ఓకేనా? ಇಷ್ಟೆಲ್ಲ ದೊಡ್ಡ ಕೆಲಸ ಮತ್ತು ದೇವಸ್ಥಾನದ ಊರಿನ ಚಿತ್ರಣವೇ ಬದಲಾಗಿದೆ. ನಾವಿಲ್ಲಿ ಬಂದರೆ ಯಾವುದೋ ಒಂದು ದೊಡ್ಡ ಪುಣ್ಯಕ್ಷೇತ್ರಕ್ಕೆ ಬಂದಂತ ಅನುಭೂತಿ ನಮಗೆಲ್ಲರೂ ಕೂಡ ಆಗ್ತದೆ. ಅದೆಲ್ಲಕ್ಕೂ ಕಾರಣ ಶ್ರೀರಾಮರೆಡ್ಡಿಯವರ ಸಂಕಲ್ಪ ಮತ್ತು ಸನ್ಮಾನ್ಯ ಶ್ರೀ ರಘುವೀರ ರೆಡ್ಡಿರವರು ಸಹೋದರರು ಕ್ಷೇತ್ರವನ್ನ ಒಂದು ಪುಣ್ಯಕ್ಷೇತ್ರವನ್ನು ಮಾಡಬೇಕಾಗಿ ಅಂತ ಅಚಲವಾದ ನಿರ್ಧಾರ ಇವತ್ತು ಈ ಭಾಗಕ್ಕೆ ಒಂದು ದೊಡ್ಡ ಧಾರ್ಮಿಕ ಕ್ಷೇತ್ರವನ್ನ ಒದಗಿಸಿಕೊಟ್ಟಿದೆ. ಅಷ್ಟೇ ಅಲ್ಲ, ಇಲ್ಲಿ ಬರುವಂತ ಸಾವಿರಾರು ಜನ ಭಕ್ತರ ಜೀವನದಲ್ಲಿ ಹೊಸ ಬೆಳಕನ್ನ ತೋರಿಸುವಂತ ಕೆಲಸ ಆಗ್ತಾ ಇದೆ. ಈಗಾಗಲೇ ತಿಳಿದಿದೆ, ಧಾರ್ಮಿಕ ಕ್ಷೇತ್ರಗಳು ಹಾಗೆ ಅಂತ ಹೇಳಿದ್ರೆ ಕೇವಲ ಧಾರ್ಮಿಕ ಕಾರ್ಯಗಳನ್ನು ಮಾಡುವಂಥದ್ದು ಅಷ್ಟೇ ಅಲ್ಲ, ನಾವು ಸಾಮಾಜಿಕವಾಗಿ ಕೂಡ ನಮ್ಮ ಸೇವೆಗಳನ್ನು ಮಾಡಬೇಕು ಹಾಗೆ ಅಂತೇಳಿ ಸನ್ಮಾನ್ಯ ರಘುವೀರ ರೆಡ್ಡಿರವರು ಈಗಾಗಲೇ ನಾಡಿನ ಖ್ಯಾತ ಕಣ್ಣಿನ ಆಸ್ಪತ್ರೆಯನ್ನು ಸಂಪರ್ಕ ಮಾಡಿ ಇವತ್ತೊಂದು ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್, ಬಹುಶಃ ಈಗಾಗಲೇ ಅದು ಒಂದು ಹಂತಕ್ಕೆ ಕಟ್ಟಡ ಆಗ್ತಾ ಇದೆ. ಅದನ್ನು ಇವತ್ತು ಈ ನಾಡಿಗೆ ಅರ್ಪಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ವಿಷಯಗಳಲ್ಲೂ ಕೂಡ ಶ್ರೀಮಾನ್ ರಘುವೀರ ರೆಡ್ಡಿರವರು ನಮ್ಮೆಲ್ಲರೂ ಕೂಡ ಮಾದರಿ ಆಗುವಂಥ ವ್ಯಕ್ತಿತ್ವವನ್ನು ತಮ್ಮ ಜೀವನದಲ್ಲಿ ಅವರು ಮೂಡಿಸ್ತಾರೆ. ಹಾಗಾಗಿಯೇ ಅವರಿಗೆ ಈ ಎರಡೂ ರಾಜ್ಯಗಳಲ್ಲಿ ಆಂಧ್ರ ಪ್ರದೇಶ ಇರ್ಬೋದು, ಕರ್ನಾಟಕ ಇರ್ಬೋದು,
ನಿಮ್ಗೆ ಗೊತ್ತಿದ್ದಂತೆ ತೆಲಂಗಾಣ ಕೂಡ ಹೇಳ್ಬೋದು. 2-3 ರಾಜ್ಯಗಳು ಕೂಡ ಅವರಿಗೆ ಬಹಳ ದೊಡ್ಡ ಗೌರವ ಮತ್ತು ಸ್ಥಾನಮಾನ ದೊರಕಿರುವಂಥದ್ದು. ಹಾಗಾಗಿ ಮನುಷ್ಯ ತನ್ನ ವ್ಯಕ್ತಿತ್ವದಿಂದಲೇ ತನ್ನ ದುರ್ಗದಿಂದಲೇ ದೊಡ್ಡವರಾಗ್ಬೋದು ಹಾಗೆ ಅಂತ ಹೇಳಿದ್ರೆ ಅವ್ರು ಮಾಡುವಂಥ ಕೆಲಸಗಳು ಒಳ್ಳೆಯವಾಗಿರಬೇಕು, ಅವ್ರು ಮಾಡುವಂಥ ಚಿಂತನೆಗಳು ಒಳ್ಳೆಯವಾಗಿರಬೇಕು, ಅದು 4 ಜನಗಳ ಜೀವನವನ್ನು ಸುಧಾರಿಸುವಂಥದ್ದಾಗಿರಬೇಕು. ಅಂಥ ಒಂದು ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.